ನಮಸ್ತೆ ಎಲ್ಲ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಲೆಜ್ಜರ್ನಲ್ಲಿ ಎರಡನೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ವಿ. ಈ ಎರಡನೇ ಪ್ರಾಬ್ಲಮ್ ಕಂಪ್ಲೀಟ್ ಆಗಿದ ತಕ್ಷಣ ನೆಕ್ಸ್ಟ್ ಪ್ರಾಬ್ಲಮ್ ನಾನು ಹೇಳಲ್ಲ, ಯಾಕಂದರೆ ಲೆಜ್ಜರ್ ಬಗ್ಗೆ ಅಷ್ಟೊಂದು ಜಾಸ್ತಿ ಹೇಳೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಅನ್ನೋದಕ್ಕಿಂತ ಮುಂಚೆ ಏನಪ್ಪ ಅಂದರೆ, ಲೆಜ್ಜರನ್ನ ಎಕ್ಸಾಮ್ಗೆ ಕೇಳೋದು ಡೌಟು. ಯಾಕಂದರೆ ಲೆಜ್ಜರ್ ಭಾಳ ಲೆಂದಿ ಆಗಿದೆ. ಫಸ್ಟು ಜರ್ನಲ್ ಬಿಡಿಸ್ಬೇಕು, ಜರ್ನಲ್ಲ ಬಿಡಿಸಿ ಆಮೇಲೆ ಲೆಜರ್ನ ಕಾಲಮ್ ಹಾಕಿ ಅವ್ರನ್ನ ಬಿಡಿಸಿ ಅವ್ರನ್ನ ಟ್ಯಾಲಿ ಮಾಡೋಕ್ಕೆ ನಿಮಗೆ ಇಲ್ಲ ಆದರೂ ಒಂದೂವರೆ ಅವರ್ ಟೈಮ್ ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಏನು ಮಾಡ್ತೀನಿ ಅಂದರೆ ಲೆಜರನ್ನು ಸ್ವಲ್ಪ ಬೇಗ ಮುಗಿಸ್ಬಿಡ್ತೀನಿ. ನೆಕ್ಸ್ಟು ಟಾಪಿಕ್ ಯಾವುದಪ್ಪ ಅಂದರೆ, ಲೆಜರ್ ಮುಗಿದ ತಕ್ಷಣ ನೆಕ್ಸ್ಟ್ ಟಾಪಿಕ್ ಬರುತ್ತೆ ಅಕೌಂಟಿಂಗ್ ಸೈಕಲ್. ಅಕೌಂಟಿಂಗ್ ಸೈಕಲಲ್ಲಿ ಫಸ್ಟ್ ಯಾವ್ದು ಬರುತ್ತೆ? ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಅದ್ರ ಬಗ್ಗೆನೂ ಹೇಳಿದ್ದೀನಿ. ನೆಕ್ಸ್ಟ್ ಅದಾಗಿದ ತಕ್ಷಣ ಜರ್ನಲ್ ಬಗ್ಗೆನೂ ಆಯಿತು. ಜರ್ನಲು ಇದು ಟ್ರೆಡಿಷ್ನಲ್ ಸಿಸ್ಟಮ್. ಅದಾಗಿದ ತಕ್ಷಣ ಲೆಜರ್ ಬರುತ್ತೆ, ಲೆಜರು ಕೂಡ ಮುಗೀತು. ಇನ್ನು ಜರ್ನಲ್ ಜೊತೆಗೆ ಏನಾಗ್ತಿತ್ತಪ್ಪ ಅಂದರೆ, ಅಲ್ಲಿ ಜರ್ನಲ್ ಬದಲಾಗಿ ಏನು ಮಾಡ್ತಾರೆ ಅಂದರೆ ಸಬ್ಸಿಡರಿ ಬುಕ್ಸ್ನ ಯೂಸ್ ಮಾಡ್ತಾರೆ. ಓಕೆ, ತುಂಬ ದೊಡ್ಡ ಚಾಪ್ಟ್ರು, ಭಾಳ ಅಂದರೆ ಭಾಳ ಲೆಂದಿಯಾಗಿರುತ್ತೆ. 2 ತಿಂಗಳು ಹೋಗುತ್ತೆ ಚಾಪ್ಟ್ರು. ಎಷ್ಟೋ 2 ಮಂತ್ಸ್ ಹೋಗುತ್ತೆ. ಅದರಲ್ಲಿ ಏನು ಮಾಡ್ತೀವಿ ಅಂದರೆ ಎಲ್ಲ 8 ಬುಕ್ಗಳನ್ನ ಪ್ರಿಪೇರ್ ಮಾಡ್ತೀವಿ. 8 ಬುಕ್ಗಳು ಯಾವ್ಯಾವ ಬರ್ತಾವೆ ಅಂದರೆ ಹೇಳ್ತೀನಿ. ಪರ್ಚೇಸ್ ಬುಕ್, ಸೇಲ್ಸ್ ಬುಕ್, ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್, ಜರ್ನಲ್ ಪ್ರಾಪರ್, ಅಕೌಂಟ್ ರಿಸೀವಬಲ್, ಅಕೌಂಟ್ ಪೇಬಲ್. 8 ಬುಕ್ಸ್ಗಳನ್ನ ಏನು ಮಾಡ್ತೀವಿ ಪ್ರಿಪೇರ್ ಮಾಡ್ತೀವಿ. ಅದೇ ರೀತಿ ಕ್ಯಾಶ್ ಬುಕ್ಕಲ್ಲಿ ಮತ್ತೆ ಟೈಪ್ಸ್ ಬರ್ತವೆ. ಸಿಂಪಲ್ ಕ್ಯಾಶ್ ಬುಕ್ಕು, ಡಬಲ್ ಕಾಲಮ್ ಕ್ಯಾಶ್ ಬುಕ್ಕು. ಸಿಂಪಲ್ ಅಂದರೆ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ಕು ಮತ್ತು ಡಬಲ್ ಕಾಲಮ್ ಕ್ಯಾಶ್ ಬುಕ್ಕು. ಅಲ್ಲಿ 12 ಮಾರ್ಕ್ಸ್ ಪ್ರಾಬ್ಲಮ್ ಬರುತ್ತೆ. ಸಬ್ಸಿಡಿ ಬುಕ್ಕು 12 ಮಾರ್ಕ್ಸ್ ಬರುತ್ತೆ. ಸಬ್ಸಿಡಿ ಟೋಟಲ್ ಎಲ್ಲ ಸಬ್ಸಿಡಿ ಬುಕ್ಸ್ ಕೂಡಿಸಿ 12 ಮಾರ್ಕ್ಸ್. ಕ್ಯಾಶ್ ಬುಕ್ಕಲ್ಲಿ ಡಬಲ್ ಕಾಲಮ್ 12 ಮಾರ್ಕ್ಸ್. ಅಲ್ಲಿ 2 ಪ್ರಾಬ್ಲಮ್ 12 ಮಾರ್ಕ್ಸ್ ಬರೋದ್ರಿಂದ 2 ತಿಂಗಳು ಹೋಗುತ್ತೆ. ಸೊ ಅದಕ್ಕಾಗಿ ದೊಡ್ಡ ಚಾಪ್ಟರ್ ಇದೆ. ಬೇಸಿಕ್ ಎಲ್ಲನೂ ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಚಾಪ್ಟರ್ ಹೋಗ್ತಾನೆ. ಸೊ ಇವಾಗ ಯಾವ ತಿಂಗಳಿದು? ಸೆಪ್ಟೆಂಬರು, ಅಕ್ಟೋಬರು, ನವಂಬರ್ ತನಕ ಹೋಗುತ್ತೆ ಚಾಪ್ಟರ್. ಸೊ ಅಲ್ಲಿವರೆಗೂ ಆ ಚಾಪ್ಟರ್ ಮುಗಿದ ತಕ್ಷಣ ನೆಕ್ಸ್ಟ್ ಹೋಗೋಣ. ಓಕೆ, ಅದಕ್ಕೆ ಲೆಜರ್ ಆದಷ್ಟು ಬೇಗ ಮುಗಿಸ್ತೀನಿ. ಲೆಜರಿಂದ ನಮಗೇನು ಈಗ ಅಷ್ಟೊಂದು ಪ್ರಯೋಜನ ಇಲ್ಲ. ಆಲ್ರೆಡಿ ನೀವು ಲೆಜರ್ ಬಗ್ಗೆ ಕಲ್ತ್ಕೊಂಡ್ರಿ. ಒಂದು ಪ್ರಾಬ್ಲಮ್ ಹೋಮ್ವರ್ಕ್ ಕೊಟ್ಟಿದೆ, ಅಲ್ಲಿಯೂ ಬಿಡಿಸಿದ್ದೀರಾ. ಈಗ 3ನೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾಯಿದ್ರಿ. ಸೊ 3ನೇ ಪ್ರಾಬ್ಲಮ್ ಸಾಲ್ವ್ ಮಾಡಿದ ತಕ್ಷಣ ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡಿ ನೆಕ್ಸ್ಟ್ ಚಾಪ್ಟ್ರಿಗೆ ಹೋಗ್ತಾ ಇದ್ದೀನಿ. ಹಾಗೆ ಏನಾದರೂ ಡೌಟ್ಸ್ ಇರ್ತದೆ ನಮಗೆ ಕಾಲ್ ಮಾಡಿ ಹೇಳ್ತೀನಿ. ಸ್ಟಾರ್ಟ್ ಮಾಡೋಣ ಹಾಗಾದರೆ. ಪ್ರಾಬ್ಲಮ್ ನಂಬರ್ ಬರ್ಕೊಳ್ಳಿ. ಪ್ರಾಬ್ಲಮ್ ನಂಬರ್ 3. ಪ್ರಾಬ್ಲಮ್ ನಂಬರ್ 1 ನಿನ್ನೆ ಹೇಳಿದ್ದೆ, 2 ಹೋಮ್ವರ್ಕ್ ಕೊಟ್ಟಿದ್ದೆ, 3 ಈಗ ಬಿಡಿಸ್ತಾ ಇದ್ವಿ. ಬರ್ಕೊಳ್ಳಿ. ಫ್ರಮ್ ದಿ ಫಾಲೋವಿಂಗ್ ಇನ್ಫಾರ್ಮೇಷನ್ prepare journal entries. Prepare journal only. Prepare journal and post them into the ledger. Prepare journal and post them into the ledger. Number one, ಡೇಟ್ ಬರ್ಕೊಳ್ಳಿ. ಡೇಟು ನಿನ್ನೆ ನಾನು ಡೇಟ್ ಹಾಕಿದ್ದೆ. ಓಕೆ, ಡೇಟ್ ಬರ್ಕೊಳ್ಳಿ. 2020 ಅಂತ ಹೆಡ್ಡಿಂಗ್ ಹಾಕಿ, ಮಾರ್ಜಿನ್ಸ್ ಕಾಲಮಲ್ಲಿ 2020 ಅಂತ ಹಾಕಿ, ಅದರ ಕೆಳಗಡೆ ಮಾರ್ಚ್ 1 MAR1 ಮಾರ್ಚ್ 1 ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್. ನಂಬರ್ 2, ಪರ್ಚೇಸ್ ಅಮೌಂಟ್ ಹೇಳಿಲ್ವಾ? ಅಮೌಂಟು 2 ಲಕ್ಷ ಹಾಕಿ. ಅಮೌಂಟ್ 2 ಲಕ್ಷ. ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ 2 ಲಕ್ಷ. ನೆಕ್ಸ್ಟ್, ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್. ₹20,000. Next, purchase goods by check. 60,000. 60,000. Cash deposited into bank.
Cash deposited into bank. Cash deposited into bank. 1 lakh. Cash deposited into bank 1 lakh. 1 ಲಕ್ಷ. Sold goods by check. Sold goods by check. Sold goods by check ಎಷ್ಟಾಯಿತು? 5. Sold goods by check 80,000. Sold goods by check 80,000. ಡೇಟ್ ಹೇಳಿಲ್ಲ ನಿಮಗೆ, ಆಮೇಲೆ ಹೇಳ್ತೀನಿ, ಬರ್ಕೊಳ್ಳಿ. Sold goods for cash. Sold goods for cash. Sold goods for cash 25,000. ಡೇಟ್ ಬರ್ಕೊತ ಹೋಗಿ ಎಲ್ಲದು ಫಸ್ಟ್ 1, ಆಮೇಲೆ 5, ಆಮೇಲೆ 10, 15, 20, 25, 30. ಮೂವತ್ತನೇದನ್ನು ಬರ್ಕೊಂಬಿಡಿ ಲಾಸ್ಟ್. ಕ್ಯಾಶ್ ವಿತ್ಡ್ರಾ ಫ್ರಮ್ ಬ್ಯಾಂಕ್. ಕ್ಯಾಶ್ ವಿತ್ಡ್ರಾ ಫ್ರಮ್ ಬ್ಯಾಂಕ್ 5,000. ಕ್ಯಾಶ್ ವಿತ್ಡ್ರಾ ಫ್ರಮ್ ಬ್ಯಾಂಕ್ 5,000. ಕ್ಯಾಶ್ ವಿತ್ಡ್ರಾ ಫ್ರಮ್ ಬ್ಯಾಂಕ್ 5,000. ಟೋಟಲ್ 7 ಇದೆ ಅಲ್ಲ, 7 ಎಂಟ್ರೀಸ್ ಇದ್ದಾವೆ. ಸೊ ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡ್ಕೋಬೇಕು, ನಾನು ಜರ್ನಲ್ ಎಂಟ್ರಿನ ಸಾಲ್ವ್ ಮಾಡಬೇಕಾ ಮಾಡಬಾರ್ದಾ, ಮಾಡೋಣ ಬೇಡವಾ? ಓಕೆ ಮಾಡೋಣ. ಸೊ ನಾನೇನು ಮಾಡ್ತೀನಿ, ಡೈರೆಕ್ಟ್ಲಿ ಹೇಳ್ತೀನಿ, ಎಲ್ಲ ಬರ್ಕೊತ ಹೋಗ್ಬೇಕು. ಕಾಲಮ್ ಹಾಕಿ ಜರ್ನಲ್ ಎಂಟ್ರಿ, ಫಾಸ್ಟಾಗಿ ಜರ್ನಲ್ ಎಂಟ್ರಿ ಕಾಲಮ್ ಹಾಕಿ ನಾನು ಇಲ್ಲೇ ಡೈರೆಕ್ಟ್ಲಿ ಸಾಲ್ವ್ ಮಾಡ್ತೀನಿ. ನಿಮ್ಗೆ ಹೇಳ್ಕೊತ ಹೋಗ್ತೀನಿ, ನನಗೆ ಬರ್ಕೊತ ಹೋಗಿ. ನಿಮ್ಗೆಲ್ಲರೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಜರ್ನಲನ್ನು ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಗೊತ್ತಿದೆ. ಕಾಲಮ್ ಹಾಕಿ ನಾನು ಎಂಟ್ರಿಗಳನ್ನ ಹೇಳ್ಕೊತ ಹೋಗ್ತೀನಿ, ನೀವು ಬರ್ಕೊತ ಹೋಗಿ ಫಾಸ್ಟ್. ಫಸ್ಟ್ ಜರ್ನಲ್ ಎಂಟ್ರಿ ನಿಮ್ಗೆಲ್ಲರಿಗೂ ಗೊತ್ತು, ಯಾವಾಗಲೂ ಹಂಗೆ ಇರುತ್ತೆ. ಏನಂತ ಇರುತ್ತೆ, ಕ್ಯಾಶ್ ಅಕೌಂಟ್ ಬಿಟ್ಟು ಕ್ಯಾಪಿಟಲ್ ಅಕೌಂಟ್. ಸೊ ಫಸ್ಟ್ ಬರ್ಬಿಡಿ, ಕ್ಯಾಶ್ ಅಕೌಂಟ್ ಬಿಟ್ಟು ಕ್ಯಾಪಿಟಲ್ ಅಕೌಂಟ್. ಅಲ್ಲಿ ಏನೂ ಹೆಸರು ಕೊಟ್ಟಿಲ್ಲ, ಯಾವುದೇ ಒಂದು ಕಂಪ್ನಿ ಹೆಸರು ಕೊಟ್ಟಿಲ್ಲ, ಯಾವುದೇ ಟ್ರೇಡರ್ಸ್ ಬಗ್ಗೆ ಹೆಸರು ಕೊಟ್ಟಿಲ್ಲ. ಏನಂತ ಹಾಕಬೇಕು, ಜರ್ನಲ್ ಎಂಟ್ರೀಸ್ ಅಷ್ಟೇ ಹಾಕಬೇಕು. ಜರ್ನಲ್ ಎಂಟ್ರೀಸ್ ಅಂತ ಹೆಡ್ಡಿಂಗ್ ಹಾಕಿ, ಡೇಟು ಪರ್ಟಿಕ್ಯುಲರ್ಸು ಡೆಬಿಟ್ ಕ್ರೆಡಿಟ್ ಅಂತ ಹಾಕಿ. ಸೊ ಫಸ್ಟ್ ಎಂಟ್ರಿ ಏನಾಗುತ್ತೆ, ಕ್ಯಾಶ್ ಅಕೌಂಟ್ ಇಲ್ಲಿ ಬಿಡಿಸ್ ನೋಡಿ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್. ಫಸ್ಟ್ ಜರ್ನಲ್ ಎಂಟ್ರಿ. ಇನ್ನು ನಂಬರ್ 2 ಜರ್ನಲ್ ಎಂಟ್ರಿ ಇದೆ. ನಂಬರ್ 2 ಜರ್ನಲ್ ಎಂಟ್ರಿ ಏನಂತ ಹೇಳಿದ್ದಾರೆ, ಜರ್ನಲ್ ಅಲ್ಲಿ ಏನಂತ ಟ್ರಾನ್ಸಾಕ್ಷನ್ ಏನಂತ ಕೊಟ್ಟಿದ್ದಾರೆ, ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್. ಸಿಂಪಲ್ ಇದೆ, ಏನಾಗುತ್ತೆ ಟ್ರಾನ್ಸಾಕ್ಷನ್? ವೆರಿ ಗುಡ್, ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಓಕೆ, ಸೆಕೆಂಡ್ ಎಂಟ್ರಿ ಕೂಡ ಮುಗಿತು. ನಂಬರ್ 3 ಎಂಟ್ರಿ ಏನು ಕೊಟ್ಟಿದ್ದಾರೆ, ಪರ್ಚೇಸ್ ಗೂಡ್ಸ್ ಬೈ ಚೆಕ್ ಇದೆ. ಓಕೆ, ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಓಕೆ, ಸೊ ನಂಬರ್ 4 ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್. ಬ್ಯಾಂಕಿಗೆ ಕ್ಯಾಶನ್ನು ಡೆಪಾಸಿಟ್ ಮಾಡಲಾಗಿದೆ, ಆ ಕಾರಣಕ್ಕಾಗಿ ಬ್ಯಾಂಕ್ ಅಕೌಂಟ್ ಫಸ್ಟ್ ಬರುತ್ತೆ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಓಕೆ, ನಂಬರ್ 5 ಸೋಲ್ಡ್ ಗೂಡ್ಸ್ ಬೈ ಚೆಕ್ ಇದೆ. ಹಾಗಾದರೆ ಏನಾಗುತ್ತೆ, ವೆರಿ ಗುಡ್, ಬ್ಯಾಂಕ್ ಅಕೌಂಟ್ ಡೆಬಿಟ್. ಆಲ್ಮೋಸ್ಟ್ ಎಲ್ಲರಿಗೂ ಜರ್ನಲ್ ಬರ್ತಾ ಇದೆ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ನಂಬರ್ 6 sold goods for cash. Cash account debit to sales account.
ಲಾಸ್ಟ್ ಎಂಟ್ರಿ ಕ್ಯಾಶ್ ವಿತ್ಡ್ರಾ ಫಾರ್ ಬ್ಯಾಂಕಿಂದ ಕ್ಯಾಶನ್ನು ವಿತ್ಡ್ರಾ ಮಾಡಿದ್ವಿ, ಏನಾಗುತ್ತೆ? ವೆರಿ ಗುಡ್. ಕ್ಯಾಶ್ ಅಕೌಂಟ್ ಬಿಟ್ಟು ಬ್ಯಾಂಕ್ ಅಕೌಂಟ್. ನಾನು ಜಸ್ಟ್ ಎಂಟ್ರಿಗಳನ್ನ ಬರೆದಿದ್ದೀನಿ, ನೀವು ಸಿಸ್ಟಮೆಟಿಕ್ ಆಗಿ ಅದನ್ನು ಕಾಲಮಲ್ಲಿ ಹಾಕಿ ಬೇಯಿಂಗ್ ಕೂಡ ಬರೀಬೇಕು. ಅದ್ರ ಬೇಯಿಂಗ್ನ ನಿಮ್ಗೆ ಗೊತ್ತಿದೆ ಯಾವ ರೀತಿ ಬರೀಬೇಕು ಅನ್ನೋದು. ಅದ್ರ ಕ್ವಶನ್ ಕೊಟ್ಟಿರ್ತಾರೆ, ಅದನ್ನ ಕ್ವಶನ್ ಬರೆದ್ರೆ ಸಾಕು, ಅದೇ ಬೇಯಿಂಗ್ ಆಗಿಬಿಡುತ್ತೆ. ಸೊ ಇದು ಕಂಪ್ಲೀಟ್ ಆದರೆ ನಾನು ನೆಕ್ಸ್ಟ್ ಹೋಗ್ತಾ ಇದ್ದೀನಿ ಬೇಗ. ಮುಗಿತಾ? ಕಂಪ್ಲೀಟಾ? ಓಕೆ, ಎಲ್ಲರೂ ಈ ಕಡೆ ನೋಡಿ. ಕಂಪ್ಲೀಟ್ ಆಗಿತ್ತು ಅಂದರೆ ಆಮೇಲೆ ಬರ್ಕೊಡ್ರಂತೆ. ಈ ಕಡೆ ನೋಡಿ ಫಸ್ಟು. ಈ ರೀತಿ ಜರ್ನಲ್ ಎಂಟ್ರಿಗಳನ್ನ ಫಸ್ಟು ನಾವು ಸಾಲ್ವ್ ಮಾಡ್ತೀವಿ. ಜರ್ನಲ್ ಎಂಟ್ರಿ ಸಾಲ್ವ್ ಆಗಿದ ತಕ್ಷಣ ಏನಂತ ಹೇಳಿದಾರೆ ಅವರು? ಪೋಸ್ಟ್ ದೆಮ್ ಇಂಟು ದಿ ಲೆಜರ್ಗೆ ಪೋಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕು, ಇಲ್ಲೇ ಈ ರೀತಿ ನಂಬರ್ 1, ನಂಬರ್ 2, ನಂಬರ್ 3 ಅಂತ ಬರ್ಕೋಬೇಕು. ಅಕೌಂಟ್ಗಳನ್ನ ಕಂಡಿಡ್ಬೇಕು. ಫಸ್ಟ್ ಕ್ಯಾಶ್ ಅಕೌಂಟ್ ಇದೆ, ಕ್ಯಾಶ್ ಅಕೌಂಟ್ ಬರೆಯೋಣ. ಓಕೆ, ಕ್ಯಾಶ್ ಅಕೌಂಟ್ ಕೂಡ ಆಯಿತು. ಎರಡನೇದೇನಿದೆ? ಕ್ಯಾಪಿಟಲ್ ಕೂಡ ಏನು ಮಾಡಬೇಕು? ಎಂಟ್ರಿ ಮಾಡಬೇಕು. ಮೂರನೇದೇನಿದೆ? ಪರ್ಚೇಸ್ ಅಕೌಂಟ್, ಅದು ಕೂಡ ತಗೋಬೇಕು. ನಂಬರ್ 4 ಬ್ಯಾಂಕ್ ಅಕೌಂಟ್ ತಗೋಬೇಕು, ಯಾಕಂದರೆ ಕ್ಯಾಶ್ ಆಲ್ರೆಡಿ ಇಲ್ಲಿ ಬಂದಿದೆ. ಪರ್ಚೇಸ್ ಕೂಡ ಬಂದಿದೆ, ಬ್ಯಾಂಕ್ ಕೂಡ ಮತ್ತೆ ಬಂದಿದೆ, ಬ್ಯಾಂಕ್ ಕೂಡ ಬಂದಿದೆ, ಕ್ಯಾಶ್ ಬಂದಿದೆ, ಬ್ಯಾಂಕ್ ಬಂದಿದೆ, ಇಲ್ಲಿ ಬಂತು. ಅರ್ಥ ಆಯ್ತು? ನಾನು ಯಾಕೆ ಡೈರೆಕ್ಟ್ ಇಲ್ಲಿಗೆ ಬಂದೆ? ಇನ್ನೊಂದ್ಸಲ ಹೇಳ್ತೀನಿ. ಕ್ಯಾಶ್ ತೊಗೊಂಡ್ವಿ, ಕ್ಯಾಪಿಟಲ್ ತೊಗೊಂಡ್ವಿ, ಎರಡನೇದು. ಮೂರನೇದು ಪರ್ಚೇಸ್ ತೊಗೊಂಡ್ವಿ, ನಾಲ್ಕನೇದು ಕ್ಯಾಶ್ ತೊಗೊಳಕ್ಕೆ ಬರಲ್ಲ, ಯಾಕಂದ್ರೆ ರೆಡಿ ಫಸ್ಟನ್ನು ಕ್ಯಾಶ್ ತೊಗೊಂಡಿದ್ವಿ. ಪರ್ಚೇಸು ಅದು ತೊಗೊಂಡಿದ್ವಿ, ಬ್ಯಾಂಕು ಕೂಡ ತೊಗೊಂಡಿದ್ದೀವಿ, ಇಲ್ಲೂ ಬ್ಯಾಂಕ್ ಇದೆ, ಕ್ಯಾಶ್ ಇದೆ, ಇದು ತೊಗೊಂಡಿದ್ದೀವಿ, ಇದು ಬ್ಯಾಂಕ್ನು ತೊಗೊಂಡಿದ್ದೀವಿ. ಇಲ್ಲಿ ಎಲ್ಲಿಗೆ ಬಂತು? ಸೇಲ್ಸ್ ಅಕೌಂಟ್. ರಿಪೀಟ್ ಆಗಬಾರ್ದು. ನಂಬರ್ 5 ಸೇಲ್ಸ್ ಅಕೌಂಟ್. ಓಕೆ, ಸೇಲ್ಸ್ ಅಕೌಂಟ್ ತೊಗೊಂಡ್ವಿ. ಕ್ಯಾಶ್ ಇದೆ, ಮತ್ತೆ ಸೇಲ್ಸ್ ಇದೆ, ಕ್ಯಾಶ್ ಇದೆ, ಬ್ಯಾಂಕ್ ಇದೆ. ಹಾಗಾದ್ರೆ ಎಷ್ಟು ಎಂಟ್ರಿ ಆಯಿತು? 5 ಎಂಟ್ರಿಗಳು. ಅಂದರೆ 5 ಅಕೌಂಟ್ಗಳನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ಎಲ್ಲೇ? ಲೆಜ್ಜರಲ್ಲಿ 5 ಅಕೌಂಟನ್ನು ನೀವು ಕ್ರಿಯೇಟ್ ಮಾಡಿದ್ರೆ ಆಟೋಮೆಟಿಕ್ ಲೆಜ್ಜರ್ ನೀವು ಸಾಲ್ವ್ ಮಾಡೋದು. ಹಾಗಾದರೆ ಬರ್ಕೊಳ್ಳಾಯ್ತಲ್ಲ ಇದು? ಓಕೆ, ಕ್ಲೋಸ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಆದರೆ ಕಾಲಮ್ ಹಾಕಿ. ನಿನ್ನೆ ಹೇಳಿದ್ದೀನಿ ಯಾವ ರೀತಿ ಕಾಲಮ್ ಹಾಕಬೇಕು. ಲೆಜರನ್ನು ಸ್ಟ್ರೇಟಾಗಿ ಒಂದು ಕಾಲಮ್ ಹಾಕಿ ಆಮೇಲೆ ಅದನ್ನೆಲ್ಲ ಏನು ಮಾಡಬೇಕು? ರಬ್ ಮಾಡಬೇಕು. ಕಂಪ್ಲೀಟಾ? ಓಕೆ,
ಬೇಕಾದ್ರೆ ಹೆಡ್ಡಿಂಗ್ ಹಾಕೊಂಡ್ಬಿಡಿ ಹಂಗೆ. ಫಸ್ಟ್ ಯಾವುದಿದೆ? ಕ್ಯಾಶ್ ಅಕೌಂಟ್. ಸೆಕೆಂಡು ಕ್ಯಾಪಿಟಲ್ ಅಕೌಂಟ್. ಥರ್ಡ್ ಒನ್ ಪರ್ಚೇಸ್ ಅಕೌಂಟ್. ಫೋರ್ತ್ ಒನ್ ಬ್ಯಾಂಕ್ ಅಕೌಂಟ್. ನೆಕ್ಸ್ಟು ಸೇಲ್ಸ್ ಅಕೌಂಟ್. 8 particulars rupees debit credit. ಫಾಸ್ಟ್ ಆಗಿ ಬರ್ಕೊಳ್ಳಿ. ಓಕೆ, ಎಲ್ಲ ಥರದ ಹೆಡ್ಡಿಂಗ್ ಹಾಕಿದಾಯಿತು. ಸೊ ನೀವು ಬೇಗ ಬೇಗ ಎಲ್ಲ ಥರ ಕಾಲಮ್ನ ಹಾಕಿ ಫಾಸ್ಟಾಗಿ. ಸೊ ಟೋಟಲ್ ಇಲ್ಲಿ 5 ಅಕೌಂಟ್ ಇದ್ದಾವೆ. ಫಸ್ಟ್ ಅಕೌಂಟ್ ಬಂದುಬಿಟ್ಟು ಕ್ಯಾಶ್ ಅಕೌಂಟ್, ಸೆಕೆಂಡ್ ಬಂದುಬಿಟ್ಟು ಕ್ಯಾಪಿಟಲ್ ಅಕೌಂಟ್, ಥರ್ಡ್ ಬಂದುಬಿಟ್ಟು ಪರ್ಚೇಸ್ ಅಕೌಂಟ್, ಫೋರ್ತ್ ಬಂದುಬಿಟ್ಟು ಸೇಲ್ಸ್ ಅಕೌಂಟ್, ಆಮೇಲೆ ಬ್ಯಾಂಕ್ ಅಕೌಂಟ್. ಈ 4 ಬ್ಯಾಂಕ್ ಅಕೌಂಟಲ್ಲಿ ಇಷ್ಟು ಅಕೌಂಟ್ಗಳಲ್ಲಿ ನಾವೇನು ಮಾಡೋಣ, ನಾವು ಕೊಟ್ಟಿರುವಂಥ ಜರ್ನಲನ್ನು ಎಂಟ್ರಿ ಮಾಡೋಣ. ಸೊ ಆಲ್ರೆಡಿ ಅದ್ರ ಬಗ್ಗೆ ನಿಮಗೆ ಭಾಳ ಸಾರಿ ಹೇಳಿದ್ದೀನಿ, ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಆದರೂ ಇನ್ನೊಂದು ಸರಿ ಕ್ಲೀನಾಗಿ ಹೇಳ್ತೀನಿ, ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದರೆ ಅಂಥ ವಿದ್ಯಾರ್ಥಿ ವಿಡಿಯೋ ಮಾಡಬೇಕು, ಹಿಂದಿನ ವಿಡಿಯೋನ ನೋಡಿಕೊಂಡು ಈ ವಿಡಿಯೋನ ನೋಡ್ಕೊಳ್ಳಿ. ಯಾಕಂದರೆ ಇದು ಅಂಡರ್ಸ್ಟ್ಯಾಂಡ್ ಆಗಲ್ಲ, ಬೇಗ ಅಂಡರ್ಸ್ಟ್ಯಾಂಡ್ ಆಗಬೇಕು. ಆ ವಿಡಿಯೋನ ನೋಡ್ಕೊಳ್ಳಿ. ಕಂಪ್ಲೀಟಾ? ಸ್ಟಾರ್ಟ್ ಮಾಡೋಣ. ಓಕೆ, ಎಲ್ಲರೂ ಈ ಕಡೆ ನೋಡ್ಕೋಬೇಕು, ಆಮೇಲೆ ಬರ್ಕೊಳ್ಳಿ. ಫಸ್ಟು ನೋಡ್ಕೊಳ್ಳಿ, ಆಮೇಲೆ ಬರ್ಕೊಳ್ರಂತೆ. ಫಸ್ಟು ಜರ್ನಲ್ ಎಂಟ್ರಿ ಏನಿದೆ? ಫಸ್ಟ್ ಜರ್ನಲ್ ಎಂಟ್ರಿ ಏನಿದೆ? ಜೋರ್ಸಿ, ಇನ್ನೊಂದ್ಸರಿ ಜೋರ್ಸಿ. ವೆರಿ ಗುಡ್. ಕ್ಯಾಶ್ ಅಕೌಂಟ್ ಡೆಬಿಟ್ಟು ಕ್ಯಾಪಿಟಲ್ ಅಕೌಂಟ್ ಇದೆ. ಹಾಗಾದರೆ ನೀವು ಇಲ್ಲಿ ಫಸ್ಟು ಕ್ಯಾಶ್ ಅಕೌಂಟ್ನ ಹುಡುಕಬೇಕು. ಎಲ್ಲಿದೆ ಇಷ್ಟರಲ್ಲಿ ಕ್ಯಾಶ್ ಅಕೌಂಟ್ ಎಲ್ಲಿದೆ? ಫಸ್ಟ್ ಎಂಟ್ರಿ ಕ್ಯಾಶ್ ಅಕೌಂಟ್ ಇದೆ. ಎರಡನೇ ಎಂಟ್ರಿ ಯಾವುದಿದೆ? ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಡೆಬಿಟ್ ಆಗಬೇಕು, ಇಲ್ಲಿ ಕ್ರೆಡಿಟ್ ಆಗಬೇಕು. ಡೆಬಿಟ್ ಇಲ್ಲಿ ಆಗಬೇಕು, ಕ್ರೆಡಿಟ್ ಇಲ್ಲಿ ಆಗಬೇಕು. ಅಂಡರ್ಸ್ಟ್ಯಾಂಡ್? ಸೊ ಅದು ಮಾಡೋಣಾಗಾದರೆ ಕ್ಯಾಶ್ ಅಕೌಂಟ್ ಇದೆ. ಓಕೆ, ಕ್ಯಾಶ್ ಅಕೌಂಟ್
ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್. ಡೇಟ್ ಹೇಳಿ ಹಂಗೆ 2020 ಮಾರ್ಚ್ 1. ಫಸ್ಟ್ ಬರ್ದ್ವಿ. ಅಮೌಂಟ್ ಎಷ್ಟಿದೆ? 2 ಲಕ್ಷ ಅಮೌಂಟ್ನ ಬರಿತಾ ಇದ್ದೀನಿ. ಓಕೆ, 2 ಲಕ್ಷ ಬರ್ದೆ. ಕಾಣಿಸ್ತಾ ಇಲ್ಲ ಸ್ವಲ್ಪ? ಓಕೆ, ಸೊ ನೋಡಿ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್. ಡೇಟ್ನ ಹಾಕಿದ್ದೀನಿ, ಅಮೌಂಟ್ನ ಹಾಕಿದ್ದೀನಿ, 2 ಲಕ್ಷ ಕಂಪ್ಲೀಟ್ ಆಯಿತು. ಇನ್ನು ಕ್ಯಾಪಿಟಲ್ ಅಕೌಂಟ್ ಹುಡುಕಬೇಕು. ಕ್ಯಾಪಿಟಲ್ ಅಕೌಂಟ್ ಇಲ್ಲಿದೆ. ಕ್ಯಾಪಿಟಲ್ ಅಕೌಂಟ್ ಬೈ ಏನಂತ ಬರೀಬೇಕು? ಕ್ಯಾಶ್ ಅಕೌಂಟ್. ಈ ಅಕೌಂಟ್ ಬರಬೇಕು, ಕ್ಯಾಶ್ ಅಕೌಂಟ್. ಅಮೌಂಟ್ ಎಷ್ಟಿದೆ? 2 ಲಕ್ಷ. ಕಂಪ್ಲೀಟ್, ಮುಗಿದಾಯ್ತು. 2020 ಅಂತ ಬರೆದು ಮಾರ್ಚ್ 1 ಅಂತ ಬರೀರಿ, ಮುಗೀತು. ಇಷ್ಟೇ, ಕಂಪ್ಲೀಟ್, ಕ್ಲೋಸ್. ಫಸ್ಟ್ ಜರ್ನಲ್ ಎಂಟ್ರಿ ಕ್ಲೋಸ್. ಯಾರು ಬರ್ಕೊಳ್ಳಂಗಿಲ್ಲ, ಫಸ್ಟ್ ನೋಡಬೇಕು, ಆಮೇಲೆ ಬರ್ಕೊಳ್ಳಿ. ಎರಡನೇ ಎಂಟ್ರಿ ಇನ್ನೊಂದ್ಸರಿ ಜೋರ್ಸಿ. ಓಕೆ, ಇಷ್ಟರಲ್ಲಿ ಪರ್ಚೇಸ್ ಅಕೌಂಟ್ ಎಲ್ಲಿದೆ? ಇಲ್ಲಿ, ಹೌದಾ? ಪರ್ಚೇಸ್ ಅಕೌಂಟ್ ಇದೆ, ಡೆಬಿಟ್ ಅಂತ ಹಾಕ್ಬೇಕು. ಇಲ್ಲಿ 2 ಅಂತ ಬರೆದು ಕ್ಯಾಶ್ ಅಕೌಂಟ್. ಸೊ 2 ಕ್ಯಾಶ್ ಅಕೌಂಟ್. ಸೊ ಡೇಟ್ ಎಷ್ಟಿದೆ? 2020 ಮಾರ್ಚ್ 5. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 20,000. ಓಕೆ, 20,000 ಬರೆದ್ವಿ. ಇನ್ನು ಪರ್ಚೇಸ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್ ಆಯಿತು. ಕ್ಯಾಶ್ ಅಕೌಂಟ್ ಹುಡುಕಬೇಕು. ಕ್ಯಾಶ್ ಅಕೌಂಟಲ್ಲಿ ಬೈ ಪರ್ಚೇಸ್ ಆಗಬೇಕು. ಎಲ್ಲಿದೆ? ಇಲ್ಲಿ ಕ್ಯಾಶ್ ಅಕೌಂಟ್ ಇದೆ. ಸೊ ಬೈ ಪರ್ಚೇಸ್ ಅಕೌಂಟ್. ಓಕೆ, ಕಂಪ್ಲೀಟೆಡ್. ಇಲ್ಲಿ 2020 ಮಾರ್ಚ್ 5. ಇದು ಕೂಡ ಕಂಪ್ಲೀಟ್. ಅಮೌಂಟ್ ಎಷ್ಟಿದೆ? 20,000. ಓಕೆ, ಕಂಪ್ಲೀಟ್. ಎರಡನೇ ಜರ್ನಲ್ ಎಂಟ್ರಿ ಕೂಡ ಕಂಪ್ಲೀಟ್. ನೆಕ್ಸ್ಟ್ ಜರ್ನಲ್ ಎಂಟ್ರಿ ಏನಿದೆ? ಜೋರ್ಸೆ. ಪರ್ಚೇಸ್ ಅಕೌಂಟ್ ಇದೆ, ಅಲ್ಲಿ ಬ್ಯಾಂಕ್ ಅಕೌಂಟ್ ಇದೆ. ಸೊ ಫಸ್ಟ್ ಆನ್ ಮಾಡೋಣ. ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಡೇಟ್ ಮಾರ್ಚ್ 10 ಅಂತ ಹಾಕಿ, ಅಮೌಂಟ್ 60,000. ಓಕೆ, ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಇದೆ. ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಹಾಗಾದ್ರೆ ಬ್ಯಾಂಕ್ ಅಕೌಂಟಲ್ಲಿ ಬೈ ಸೈಡ್ ಬೈ ಪರ್ಚೇಸ್ ಅಕೌಂಟ್. ಡೇಟು 2020 ಮಾರ್ಚ್ 10. ಎಷ್ಟಿದೆ ಅಮೌಂಟ್? 60,000. ಓಕೆ, ಕಂಪ್ಲೀಟೆಡ್. ನೆಕ್ಸ್ಟ್ ಎಂಟ್ರಿ ಏನು ಕೊಟ್ಟಿದ್ದಾರೆ? ಹುಡುಕಿ. ಬ್ಯಾಂಕ್ ಅಕೌಂಟ್ ಇಲ್ಲಿದೆ. ಅಲ್ಲಿ ಬ್ಯಾಂಕ್ ಅಕೌಂಟ್ ಇದೆ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು. ಸೊ ಅದಕ್ಕಾಗಿ ಬ್ಯಾಂಕ್ ಅಕೌಂಟ್ ಇಲ್ಲಿದೆ, ಡೆಬಿಟ್ ಇಲ್ಲಿದೆ, 2 ಬರೀರಿ. ಕ್ಯಾಶ್ ಅಕೌಂಟ್. ಅಮೌಂಟ್ 1 ಲಕ್ಷ. ಓಕೆ, 1 ಲಕ್ಷ. 2 ಎಷ್ಟಿದೆ? 2020 ಮಾರ್ಚ್ 15 ಕಂಪ್ಲೀಟೆಡ್. ಮಾರ್ಚ್ 15 ಕಂಪ್ಲೀಟ್ ಆಯಿತು. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಇನ್ನು ಕ್ಯಾಶ್ ಅಕೌಂಟಲ್ಲಿ ಬೈ ಬ್ಯಾಂಕ್ ಅಕೌಂಟ್. ಮಾರ್ಚ್ 15 ಅಮೌಂಟ್ 1 ಲಕ್ಷ. ಓಕೆ, ಕಂಪ್ಲೀಟೆಡ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಮತ್ತೆ ಬ್ಯಾಂಕ್ ಅಕೌಂಟ್ ಬಂತು. ಬ್ಯಾಂಕ್ ಅಕೌಂಟ್ ಅಂತ ಇದೆ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ಡೇಟ್ ಎಷ್ಟಿದೆ? ಮಾರ್ಚ್ 20. ಇಲ್ಲಿ ಅಮೌಂಟ್ ಎಷ್ಟಿದೆ? 80,000. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ಸೇಲ್ಸ್ ಅಕೌಂಟ್ ಹುಡುಕಿ ಎಲ್ಲಿದೆ? ಓಕೆ, ಇಲ್ಲೇ ಇದೆ. ಬೈ ಬ್ಯಾಂಕ್ ಅಕೌಂಟ್. ಬೈ ಬ್ಯಾಂಕ್ ಅಕೌಂಟ್ ಅಂತ ಹಾಕಿ, ಡೇಟ್ ಇದೆ ಮಾರ್ಚ್ 2020. ಅಮೌಂಟ್ 80,000. ಓಕೆ, ಇದು ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನು ಎಂಟ್ರಿ ಕೊಡಿದ್ದಾರೆ? ಜೋರ್ಸಿ ಹುಡುಕಬೇಕು. ಕ್ಯಾಶ್ ಅಕೌಂಟ್ ಇಲ್ಲಿದೆ. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ಅಮೌಂಟ್ ಡೇಟ್ ಹೇಳಿ ಎಷ್ಟಿದೆ? ಮಾರ್ಚ್ 25. ಸೇಲ್ಸ್ ಅಕೌಂಟ್ ಅಮೌಂಟ್ ಹೇಳಿ? 25,000. ಓಕೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ಇನ್ನು ಸೇಲ್ಸ್ ಅಕೌಂಟ್ ಹುಡುಕ್ಬೇಕು. ಎಲ್ಲಿದೆ? ಇಲ್ಲಿದೆ. ಸೇಲ್ಸ್ ಅಕೌಂಟಲ್ಲಿ ಯಾವ ಅಕೌಂಟ್ ಬರಬೇಕು? ಕ್ಯಾಶ್ ಅಕೌಂಟ್. ಬೈ ಕ್ಯಾಶ್ ಅಕೌಂಟ್. ಅಮೌಂಟ್ 25,000. ಡೇಟ್ ಕೂಡ 25. ಓಕೆ, ಕಂಪ್ಲೀಟ್ ಆಯ್ತು. ನೆಕ್ಸ್ಟ್
ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಬೇಕು. ಕ್ಯಾಶ್ ಅಕೌಂಟ್ ಎಲ್ಲಿದೆ? ಓಕೆ, ಇಲ್ಲಿದೆ. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಡೇಟು ಮಾರ್ಚ್ 30. ಅಮೌಂಟು 5,000. ಓಕೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಬೈ ಬ್ಯಾಂಕಲ್ಲಿ ಬೈ ಕಾರ್ಡಲ್ಲಿ ಬೈ ಕ್ಯಾಶ್ ಅಕೌಂಟ್. ಮಾರ್ಚ್ 30 ಅಮೌಂಟು 5,000. ಇಲ್ಲಿಗೆ ಮುಗಿಲಿಲ್ಲ, ಇನ್ನು ಬ್ಯಾಲೆನ್ಸ್ ಮಾಡಬೇಕು. ಇನ್ನು ಬ್ಯಾಲೆನ್ಸ್ ಯಾವ ಸೈಡ್ ಜಾಸ್ತಿ ಬರುತ್ತೆ, ಯಾವ ಸೈಡ್ ಕಡಿಮೆ ಬರುತ್ತೆ, ಇದಕ್ಕೆ ಬ್ಯಾಲೆನ್ಸಿಂಗ್ ಅಮೌಂಟ್ ಅಂತ ಕರಿತೀವಿ. ಬ್ಯಾಲೆನ್ಸ್ ಮಾಡಬೇಕು. ಸೊ 2 ಥರ ಬ್ಯಾಲೆನ್ಸ್ ಬರ್ತವೆ. ಯಾವ ಲೆಜರ್ಸಲ್ಲಿ 2 ಥರ ಬ್ಯಾಲೆನ್ಸ್ ಬರ್ತವೆ. ಯಾರು ಹೇಳ್ತೀರಾ? ಬ್ಯಾಲೆನ್ಸಲ್ಲಿ ಇದು ಲೆಜರಲ್ಲಿ 2 ಥರ ಬ್ಯಾಲೆನ್ಸನ್ನು ನಾವು ಮೇಂಟೈನ್ ಮಾಡ್ತೀವಿ. ಯಾರು ಹೇಳ್ತೀರಾ ಇಷ್ಟು ಚಂದಲ್ಲಿ? ನೋಡೋಣ ಯಾರಿಗೆ ನಾಲೆಜ್ ಇದೆ. ವೆರಿ ಗುಡ್. ಡೆಬಿಟ್ ಬ್ಯಾಲೆನ್ಸ್ ಆ್ಯಂಡ್ ಕ್ರೆಡಿಟ್ ಬ್ಯಾಲೆನ್ಸ್ ಅದನ್ನ ಹೇಳಿದ್ದೀನಿ. 2 ಟೈಪ್ಸ್ ಆಫ್ ಬ್ಯಾಲೆನ್ಸಸ್ ನಾವು ಮೇಂಟೈನ್ ಮಾಡ್ತೀವಿ. ಒಂದು ಡೆಬಿಟ್ ಬ್ಯಾಲೆನ್ಸ್ ಜಾಸ್ತಿ ಬರ್ಬೋದು, ಒಂದು ಕ್ರೆಡಿಟ್ ಬ್ಯಾಲೆನ್ಸ್ ಜಾಸ್ತಿ ಬರ್ಬೋದು. ಓಕೆ ವಿದ್ಯಾರ್ಥಿಗಳೇ, ಈಗ ಡೆಬಿಟ್ ಬ್ಯಾಲೆನ್ಸ್ ಜಾಸ್ತಿ ಬಂದಿದೆ ಅಂದರೆ ಯಾವ ಸೈಡ್ ಜಾಸ್ತಿ ಬಂದಿರುತ್ತೆ? ಈ ಸೈಡಾ ಅಥವಾ ಈ ಸೈಡಾ? ಈ ಸೈಡ್. ಡೆಬಿಟ್ ಬ್ಯಾಲೆನ್ಸ್ ಜಾಸ್ತಿ ಬಂತು ಅಂದರೆ ಈ ಸೈಡ್ ಜಾಸ್ತಿ ಬರುತ್ತೆ. ಕ್ರೆಡಿಟ್ ಬ್ಯಾಲೆನ್ಸ್ ಜಾಸ್ತಿ ಬಂತು ಅಂದರೆ ಈ ಸೈಡ್ ಬರುತ್ತೆ. ಓಕೆ, ಹಾಗಾದರೆ ಈಗ ಟ್ಯಾಲಿ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಂತ ನಾನು ಹೇಳಿದ್ದೀನಿ. ಈ ರೀತಿ ಲೈನ್ ಹಾಕಬೇಕು ಫಸ್ಟು. ಓಕೆ, ಇಲ್ಲಿ ಈ ಥರ ಲೈನ್ ಹಾಕಬೇಕು. ಯಾರೂ ಬರ್ಕೊಳ್ಳೋಂಗಿಲ್ಲ. ಅರ್ಥ ಆಯ್ತಾ? ನಾನು ಯಾವ ರೀತಿ ಕಾಲಮ್ ಹಾಕ್ತಾ ಇದ್ದೀನಿ ನೋಡಿ. ಕೊನೆಗೆ ಈ ರೀತಿ ಹಾಕಿ ಇಲ್ಲೊಂದು ಲೈನ್ ಹಾಕಬೇಕು, ಇಲ್ಲೊಂದು ಲೈನ್ ಹಾಕಬೇಕು. ಸೊ ಫಸ್ಟ್ ಇಷ್ಟು ಕ್ಲೋಸ್ ಮಾಡ್ಕೊಳ್ಳೋಣ. ಇಲ್ಲಿ ಜಾಸ್ತಿ ಆಗಿದೆಯಾ ಅಥವಾ ಅಲ್ಲಿ ಜಾಸ್ತಿ ಆಗಿದೆ? ಇಲ್ಲಿ 2,25,000 ಇದೆ. ಅಲ್ಲಿ 1,20,000 ಇದೆ. ಅಂದರೆ ಇದೇ ಜಾಸ್ತಿ ಇದೆ. 2,25,000 ಅಂದರೆ 2,30,000 ಇದೆ. ಎಷ್ಟೇ? 2,30,000. ಇದೇ 2,30,000 ಈ ಕಡೆ ತಗೋದು, ಯಾಕಂದರೆ ಜಾಸ್ತಿ ಇದೆ. 2,30,000. ಈ 2,30,000ದಲ್ಲಿ ಮೇಲಿನ 1,20,000 ಮೈನಸ್ ಮಾಡಿದ್ರೆ 1,10,000 ಬರುತ್ತೆ. ರೈಟ್? ಅದಕ್ಕೆ ಏನು ಅನ್ಬೇಕು? ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಮತ್ತು ಕೊನೆ ಡೇಟು, ಇದರ ಕೊನೆ ಡೇಟು ಮಾರ್ಚಲ್ಲಿ ಎಷ್ಟು ಡೇಟ್ ಬರುತ್ತೆ? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಮಾರ್ಚ್ 31 ಬರುತ್ತೆ. ಮಾರ್ಚ್ 31. ಅರ್ಥ ಆಯ್ತಾ? ಆ ತಿಂಗಳನ್ನ ಕೊನೆ ಡೇಟ್ ಹಾಕ್ಬೇಕು. ಮಾರ್ಚ್ 31 1,10,000 ಇದೆ. ಅದ ಅಮೌಂಟ್ನ ಇಲ್ಲಿ ತಗೋಬೇಕು, 1,10,000. ಮಾರ್ಚ್ ಮುಗಿದ ತಕ್ಷಣ ಯಾವ್ದು ಬರುತ್ತೆ? ಫೆಬ್ರವರಿ, ಏಪ್ರಿಲ್ 1. ಸೊ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ ತಿಳ್ಕೊಳ್ಳಿ. ನೆಕ್ಸ್ಟ್ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಏನೂ ಇಲ್ಲ. ಇಲ್ಲಿ ಅಮೌಂಟು 7,00,000 ಇದೆ. ಅದೇ 7,00,000 ಇಲ್ಲಿ ಇಡಬೇಕು. ಅದನ್ನೇ ಸೇಮ್ ಇಲ್ಲಿ ತಗೋಬೇಕು. ಅದೇ ಅಮೌಂಟ್ನ ಮೇಲೆ ಇಡಬೇಕು. ಅದೇ ಅಮೌಂಟ್ನ ಇಲ್ಲಿ ಇಡಬೇಕು. ಸರ್ ಯಾಕೆ ಹಿಂಗೆ ಮಾಡ್ಬೇಕು ಸರ್? ನಾವು ಪ್ರತಿ ಸಾರಿ ಹಿಂಗೆ ಯಾಕೆ ಮಾಡಬೇಕು? ಅಮೌಂಟನ್ನು ನೆಕ್ಸ್ಟ್ ಯಾಕೆ ಕಳಿಸ್ತೀವಿ ಅದನ್ನ ಆಮೇಲೆ ಹೇಳ್ತೀನಿ. ಫಸ್ಟ್ ಇದಕ್ಕೆ ಅಂತ ಹೇಳಿ. ಮಾರ್ಚ್ 31 ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಇದಕ್ಕೆ ಏನಾಗಬೇಕು? ಬೈ ಬ್ಯಾಲೆನ್ಸ್ ಡೇಟು. ಸರ್ ಯಾಕೆ ಹಿಂಗೆ ಮಾಡಬೇಕು? ಇದು 1 ತಿಂಗಳದ್ದು ಮಾತ್ರ. ನೆಕ್ಸ್ಟ್ ತಿಂಗಳಿಂದ ಮತ್ತೆ ಕಂಟಿನ್ಯೂ. ತಿಳಿತಾ? 1 ತಿಂಗಳಿಗೆ ಏನು ಮಾಡ್ತೀವಿ ನಾವು? ಕಾಲಮ್ ಹಾಕ್ತೀವಿ, ಕ್ಲೋಸ್ ಮಾಡ್ತೀವಿ. ನೆಕ್ಸ್ಟ್ ತಿಂಗಳಿಂದ ಮತ್ತೆ ಮುಂದಿನ ತಿಂಗಳು ಮತ್ತೆ ಕಂಟಿನ್ಯೂ. ಈಗ ಹೋದ ತಿಂಗಳದ್ದು ಬ್ಯಾಲೆನ್ಸು 1,10,000 ಓದಿದೆ ಇಲ್ಲಿ ಕ್ಯಾಶ್ ಅಕೌಂಟಲ್ಲಿ. ಮತ್ತೆ ಕಂಟಿನ್ಯೂ. ಆ ತಿಂಗಳು ಮುಗಿತಾ ಮತ್ತೆ ಅಲ್ಲಿ ಕ್ಲೋಸ್ ಮಾಡ್ತೀವಿ, ಮತ್ತೆ ನೆಕ್ಸ್ಟ್ ತಿಂಗಳು ಕಳಿಸ್ತಾ. ಹಿಂಗೆ ಪ್ರತಿ ತಿಂಗಳು ಕಳಿಸ್ತಾ ಇಲ್ಲಿಗೆ ಬರುತ್ತೆ. ಕೊನೆಗೆ ಅಕೌಂಟಿಂಗ್ ಇಯರ್ ಎಂಡೆಡ್ ಆಗುತ್ತೆ. 31 ಮಾರ್ಚ್ ಅಲ್ಲಿವರೆಗೂ ಕಳಿಸ್ತೀವಿ. ಟೋಟಲ್ ಎಷ್ಟು ಉಳಿದಿದೆ ನಮ್ಮ ಅಕೌಂಟು, ಅಮೌಂಟ್ ಎಷ್ಟು ಉಳಿದಿದೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಅಕೌಂಟು ನಮಗೆ ಕ್ಲಿಯರ್ ಡಾಟಾ ಕೊಡ್ತಾರೆ. ಆದರೆ ಜರ್ನಲಲ್ಲಿ ಈ ಥರ ಕೊಡಲ್ಲ. ನೀವು ನೋಡ್ಬೋದು ಕ್ಯಾಶಲ್ಲಿ ಅಮೌಂಟ್ ಎಷ್ಟು ಉಳಿದಿದೆ? 1,10,000. ಕ್ಯಾಪಿಟಲ್ ಎಷ್ಟು ಉಳಿದಿದೆ? 2,00,000. ಇನ್ನು ಪರ್ಚೇಜಲ್ಲಿ ಎಷ್ಟು ಉಳಿಯುತ್ತೆ? 80,000 ಉಳಿದಿದೆ. ಸೊ ಅದನ್ನು ಕಳಿಸ್ಬೇಕು ನೆಕ್ಸ್ಟು. ಓಕೆ, ಪರ್ಚೇಜ್ ಅಕೌಂಟಲ್ಲಿ 2 ಅಮೌಂಟ್ ಇದೆ. 20,000 ಮತ್ತು 60,000 ಎಷ್ಟಾಗುತ್ತೆ? 80,000. ಅದೇ 80,000 ಏನು ಮಾಡ್ತಾ ಇದೀವಿ? ಈ ಕಡೆ ಸೈಡ್ ತೊಗೋತೀವಿ. ಅದೇ 80,000 ಮೇಲೆ ತೊಗೋತೀವಿ. ಅದೇ 80,000 ಇಲ್ಲೂ ಕೆಳಗೆ ತೊಗೋತೀವಿ. ಇದಕ್ಕೇನು ಅನ್ಬೇಕು? ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಅದೇ ಅಮೌಂಟ್ನ ಕೆಳಗೆ ತೊಗೋಬೇಕು. ಕೆಳಗೆ ತೊಗೊಂಡಿದ್ವಿ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದೆ? ಮಾರ್ಚ್
ಸರಿ ಏಪ್ರಿಲ್ 1. ಸೊ ಇಲ್ಲಿ ಬರೋಣ ಹಾಗಾದರೆ. ನೆಕ್ಸ್ಟ್ ಇಲ್ಲಿ ಯಾವ್ದು ಜಾಸ್ತಿ ಇದೆ ನೋಡಿ, ಇದು ಜಾಸ್ತಿ ಇದೆ, ಇದು ಜಾಸ್ತಿ, ಇದೇ ಜಾಸ್ತಿ ಇದೆ. 1,80,000. 1,80,000 ಮೇಲಿಂದ ಮೈನಸ್ ಮಾಡಿ ಎಷ್ಟು ಬರುತ್ತೆ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಮಾರ್ಚ್ 31 ಎಷ್ಟು ಬರುತ್ತೆ? 1,15,000. ನೋಡಿರಿ ಎಷ್ಟು ಬರುತ್ತೆ ನೋಡಿರಿ, 1,15,000 ರೈಟ್. 5,000 15,000 1,15,000 ಅಷ್ಟೇ ಬರುತ್ತಾ? 80 ಕಳೆದ್ರೆ ಎಷ್ಟು ಬರುತ್ತೆ? 15 ಬರುತ್ತೆ ರೈಟ್. ಏಪ್ರಿಲ್ 1 2 ಬ್ಯಾಲೆನ್ಸ್ ಬ್ರಾಡ್ ಆನ್ ಇದು ಕೂಡ ಕಂಪ್ಲೀಟ್. ಸೊ ಇಲ್ಲೂ ಕೂಡ ಇದು ಭಾಳ ಉಳಿದಿತ್ತು ಅಂದರೆ ಏನು ಮಾಡಬೇಕು, ಇಲ್ಲಿಗೆ ಕ್ಲೋಸ್ ಮಾಡ್ಕೋಬೇಕು. ಇಲ್ಲಿ ಮತ್ತೆ ಯೂಸ್ ಮಾಡ್ಕೋಬೇಕು. ಕೆಳಗಡೆ ಏನಾದರೂ ಲೈನ್ಸ್ ಇದ್ದರೆ ನಿಮಗೆ ಯೂಸ್ ಮಾಡ್ಕೊಳ್ಳಿ. ಸೇಲ್ಸ್ ಅಕೌಂಟಲ್ಲಿ ಈ ಕಡೆ ಸೈಡ್ ಏನಿಲ್ಲ, ಟೋಟಲ್ ಮಾಡಿಸಿ ಬರುತ್ತೆ 1,05,000. ಇದು ಕೂಡ 1,05,000. 1,05,000 ಇದಕ್ಕೇನು ಹೇಳಬೇಕು? ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾರ್ಚ್ 31. ಇಲ್ಲಿ ಏನು ಅನ್ಬೇಕು? ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಮೌಂಟು 1,05,000. ಏಪ್ರಿಲ್ 1 ತಿಳಿತಾ ಎಲ್ರಿಗೂ ಬರ್ಕೊಳ್ಳೋಣ. ಅಷ್ಟೇ. ಮಾತಾಡಬಾರ್ದು, ಬೇಗ ಬೇಗ. ಓಕೆ ವಿದ್ಯಾರ್ಥಿಗಳು, ಗೊತ್ತಾಯ್ತಲ್ಲ ಇವತ್ತಿನ ಕ್ಲಾಸಲ್ಲಿ ಯಾವ ರೀತಿ ನಾವು ಲೆಜರ್ ಎಂಟ್ರಿನ ಸಾಲ್ವ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಗೊತ್ತಾಯಿತು. ಸೊ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಲೆಜರ್ ಎಂಟ್ರಿನ ಬಗ್ಗೆ ಹೇಳಲ್ಲ. ನೆಕ್ಸ್ಟ್ ಕ್ಲಾಸು ಹೊಸ ಚಾಪ್ಟ್ರು ಯಾವುದಪ್ಪ ಅಂದರೆ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ನಂಬರ್ 2. ಆ ಚಾಪ್ಟರ್ನ ನಾನು ಏನು ಮಾಡ್ತಾಯಿದ್ದೀನಿ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು.